ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ ಫ್ರೆಂಡ್ಸ್, ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂತೆ, ಯಾರನ್ನು ಬಿಡಲ್ಲ. ದೊಡ್ಡವ್ರನ್ನೂ ಬಿಡಲ್ಲ, ಬಡವನ್ನೂ ಬಿಡಲ್ಲ. ಬಡವ ಮೋಸ ಮಾಡಿದರೆ ಬಡವ್ರಿಗೂ ತಟ್ಟುತ್ತೆ, ದೊಡ್ಡವ್ರು ಮೋಸ ಮಾಡಿದರೆ ದೊಡ್ಡವ್ರಿಗೂ ತಪ್ಪುತ್ತೆ. ಆದರೆ ಕರ್ಮ ಇಲ್ಲಿ ಮಾಡಿದ್ದು ಇಲ್ಲೇ ನಾವು ತೀರಿಸೋಗ್ಬೇಕು. ಕೆಲವ್ರು ಅಂತಾರೆ ಅದೆಲ್ಲ ಸುಮ್ಮನೆ ಏನೂ ಆಗಲ್ಲ ಅಂತ, ನಾವು ಮಾಡಿದ ನಮ್ಮ ಮಕ್ಕಳಿಗೆ ಅಂತಾರೆ ಅದೆಲ್ಲ ನಿಜ ಅಲ್ಲ, ಸುಳ್ಳು ಅಂತಾರೆ. ಆಗಲ್ಲ ಫ್ರೆಂಡ್ಸ್. ಕರ್ಮ ಅಂದರೆ ಏನು ಗೊತ್ತಾ, ಕೆಲವ್ರು ಅಂದ್ಕೊಂಬಿಟ್ಟವ್ರೆ ಏನೋ ದೊಡ್ಡದಾಗ ಆಗೋದು, ಲಾಸ್ ಮಾಡ್ಕೊಳ್ಳೋದು, ಆಮೇಲೆ ನಾವು ಸತ್ತೋಗ್ಬಿಡ್ತೀವಿ, ಅದು ಇದು. ಕರ್ಮ ಅದಲ್ಲ. ಏನು ಗೊತ್ತಾ, ಸಣ್ಣದಾಗೇ ನೋವು ತಿಂತೀವಿ ನೋಡ್ರಿ. ಹೆಜ್ಜೆಗೂ ಇವತ್ತು ತಪ್ಪಿದರೆ ನಾಳೆ ಬೆಳಿಗ್ಗೆ ತಪ್ಪಿದರೆ ನಾಡ್ದು ಅಂತ ಒಂದೊಂದು ಸಣ್ಣದಾಗಿ ಪೆಟ್ಟು ತಿನ್ಕೊಂಬರ್ತಾ ಇರ್ತೀವಿ ನೋಡ್ರಿ. ಅದೇ ಕರ್ಮ. ನೀವು ಯಾರಿಗೆ ಅನ್ಯಾಯ ಮಾಡಿರ್ತೀರ, ಯಾರಿಗೆ ಮೋಸ ಮಾಡಿರ್ತೀರ, ಯಾರು ಹೆಣ್ಮಕ್ಳ ಲೈಫಲ್ಲಿ ಆಟ ಆಡಿರ್ತೀರ, ಯಾವ ಗಂಡು ಮಕ್ಕಳ್ದವು ಅನ್ಯಾಯವಾಗಿ ದುಡ್ಡು ಕಿತ್ಕೊಂಡು ಅವ್ರಿಗೆ ಮೋಸ ಮಾಡಿರ್ತೀರ, ಯಾವ ಫ್ಯಾಮಿಲಿ ಬಗ್ಗೆ ಇಲ್ಲೇ ಸಲನೆಲ್ಲ ಹೇಳಿ ಅವ್ರಿಗೆ ಮೋಸ ಮಾಡಿರ್ತೀರ, ಯಾವ ಫ್ಯಾಮಿಲಿನ ಬೀದಿಗೆ ತಂದಿರ್ತೀರ, ಯಾವ ಫ್ಯಾಮಿಲಿಯಿಂದ ನಿಮ್ಮಿಂದ ಯಾವ ಫ್ಯಾಮಿಲಿಗೆ ನೋವಾಗಿರುತ್ತೆ, ಯಾವ ಹೆಣ್ಮಕ್ಳು ಕಣ್ಣೀರು ಹಾಕಿರ್ತಾಳೆ, ಯಾವ ಹೆಣ್ಮಗಳು ಲೈಫ್ ಜೀವ ಬಿಟ್ಟಿರ್ತಾಳೆ. ಇದನ್ನೆಲ್ಲ ನೀವು ಒಂದೇ ಸಲ ಅನುಭವಿಸಲ್ಲ. ಒಂದು ಸಲ ನಿಜವಲ್ಲ, ಭಗವಂತ ಒಂದೇ ಸಲ ಶಿಕ್ಷೆ ಅಂತೂ ಖಂಡಿತ ಕೊಡೋಲ್ಲ. ಹೇಗೆ ಕೊಡ್ತಾನೆ ಅಂದರೆ, ನೀವು ಮಾಡಿದ್ದನ್ನ ನಿಮ್ಮ ಮಕ್ಕಳ ಕಡೆಯಿಂದನೇ, ನಿಮ್ಮ ಗಂಡನೋ ನಿಮ್ಮ ಹೆಂಡ್ತಿನೋ ಅಥವಾ ನಿಮ್ಮ ಮಕ್ಕಳಿಂದನೋ ನಿಮ್ಮ ಪೇರೆಂಟ್ಸಿಂದನೋ ನಿಮ್ಮ ಸಂಬಂಧಿಕರಿಂದನೋ ನಿಮಗೆ ಸಣ್ಣದಾಗಿ ಕೊಡ್ತಾ ಇರ್ತಾನೆ. ಭಗವಂತ ಯಾವ ಥರ ಕೊಡ್ತಾನೆ ಅಂದರೆ, ಅವನು ಶಿಕ್ಷೆ ಅನ್ನೋದನ್ನ ಕೊಡ್ತಾ ಇರೋದು ಯಾರಿಗೂ ಗೊತ್ತಾಗಲ್ಲ. ಆ ಥರ ಶಿಕ್ಷೆಗಳನ್ನ ಕೊಡ್ತಾ ಇರ್ತಾನೆ. ಆರೋಗ್ಯ ವಿಷಯದಲ್ಲಿ ಕೊಡ್ತಾ ಇರ್ತಾನೆ, ಮನೇಲಿ ಜಗಳ ಕದನಗಳು ನಡೀತಾ ಇರುತ್ತೆ. ನೀನು ಏನೇ ಮಾಡಿದ್ರು ನಿನ್ನ ಮನೇಲಿ ನಿನಗೇ ಜಗಳ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ನೀವು ಮಾಡಿದ ಕರ್ಮಗಳನ್ನ ನೀವೇ ಅನುಭವಿಸ್ತಾ ಇರ್ತೀರ. ಅದು ನನಗೆ ತುಂಬ ಜನ ಅನುಭವ ಇದೆ ಫ್ರೆಂಡ್ಸ್. ಯಾಕೆ ಅಂದರೆ ನನ್ನ ಲೈಫಲ್ಲಿ ತುಂಬ ಸಂಬಂಧಿಕರು ಒಂಥರ ಫುಟ್ಬಾಲ್ ಆಡಂಗೆ ಆಡಿದ್ರು ನಮ್ಮ ಲೈಫ್ನ. ಒಂಥರ ನಾವು ಹಾಸ್ಯ ಥರ ನೋಡ್ಕೊಂಬಿಟ್ರು ನಮ್ಮ ಲೈಫ್ನ. ಯಾಕಂದರೆ ಬಡಸ್ತನನ ಅವರು ದುಡ್ಡು ಕಾಸು ನೋಡೋದಕ್ಕೆ ನಮ್ಮ ಬಡಸ್ತನನ ನಮ್ಮನ್ನು ಯಾವ ಥರ ಅಂದರು, ನಾವು ಕೂತ್ರು ತಪ್ಪು, ನಿಂತರೂ ತಪ್ಪು, ಎಲ್ಲರೂ ಹೋದ್ರೂ ತಪ್ಪು, ನಮ್ಮ ಮನೆಗೆ ಯಾರು ಬಂದರೂ ತಪ್ಪು, ಈ ಥರ ಒಂದು ಸಿಚುವೇಷನಲ್ಲಿ ನಾವಿದ್ವಿ. ಯಾರೇ ಬಂದ್ರೂ ನಮ್ಮನ್ನು ಒಂಥರ ದೂಷಣೆ ಮಾಡೋ ಲೆಕ್ಕಾಚಾರ, ಅವರು ಚಾಡಿ ಹೇಳೋದು, ಈ ಥರ ಎಲ್ಲ ಮಾಡ್ತಿದ್ರು. ಆದರೆ ಭಗವಂತ ಮೇಲೊಬ್ಬ ಇದ್ದಾನೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನಂದರೆ, ಇವಾಗ ಅವರು ಕಿಂಚಿತ್ತು ಹೆಂಗೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಸೊಸೆಯಿಂದ ಅನುಭವಿಸ್ತಾ ಇದ್ದಾರೆ, ಮಗಳಿಂದ ಅನುಭವಿಸ್ತಾ ಇದ್ದಾರೆ, ಮಗನಿಂದ ಅನುಭವಿಸ್ತಾ ಇದ್ದಾರೆ, ಒಂದು ಅಕ್ಕಪಕ್ಕದವ್ರಿಂದ ಅನುಭವಿಸ್ತಾ ಇದ್ದಾರೆ, ಬೇರೆಯವರು ಕೊಡೋವಂಥ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಅವೇ ಸಾಕಲ್ವಾ ನೋಡ್ರಿ. ಫಸ್ಟು ದೇವ್ರು ಕೊಡೋದು ಕದನ, ಅದಾದಮೇಲೆ ಮಾನಹಾನಿ, ಅದಾದಮೇಲೆ ನೀನು ರುದ್ರಭೂಮಿ ಅಂತ ಹೇಳ್ತಾರಲ್ಲ, ಹಾಗೆ ಮನುಷ್ಯನಿಗೆ ಯಾವ ಟೈಮಲ್ಲಿ ಯಾವ ಥರ ನೋವುಗಳನ್ನ ಕೊಡಬೇಕು ಅಂತ ಶಿವ ಯೋಚನೆ ಮಾಡಿರ್ತಾನೆ. ನೀವು ಯಾರ ಮೇಲೆ ಜಗಳ ಆಡೋಕೆ ಹೋಗ್ಬಿಡಿ. ಈಗ ನಿಮ್ಗೆ ಯಾರು ಅಂದಿದಾರ, ನೀವು ಒಬ್ಬರ ಮೇಲೆ ಜಗಳ ಆಡ್ಬಿಡ್ವಿ. ಏನು ಗೊತ್ತಾ, ಆ ದೇವ್ರ ಹೆಸ್ರೇಳಿ ಒಂದು ಧೂಪ ಹಾಕ್ಬಿಟ್ಬಿಟ್ಬಿಡಿ. ದೇವರೇ ನನಗೆ ಈ ಥರ ಅಂದಿದ್ದಾರೆ, ನಾನು ಆ ಥರ ತಪ್ಪು ಮಾಡಿದರೆ ನನಗಾಗಲಿ, ನಾನು ಆಗದಾದ್ರೆ ದೇವರೇ ನೀನು ನೋಡ್ಕೊ ಅಂತ ನಿನ್ನ ಪಾದಕ್ಕೆ ಅರ್ಪಣೆ ಇಲ್ಲ ಅಂತ ಆ ದೇವ್ರ ಪಾದಕ್ಕೆ ಬಿಟ್ಬಿಡಿ. ಆ ಭಗವಂತ ನೀವು ಏನು ಅನುಭವಿಸಿರ್ತೀರೋ ಜಾಸ್ತಿ ದಿನ ಬೇಡ, ಕೇವಲ 1 ವರ್ಷ 6 ತಿಂಗಳ ಒಳಗೇ ನಿಮಗೆ ಆ ಉಳಿಪೆಟ್ಟು ಅವ್ರಿಗೆ ಕೊಡ್ತಾ ಇರ್ತಾನೆ ಭಗವಂತ. ಹೆಂಗೆ ಅಂದರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾನೆ ಫ್ರೆಂಡ್ಸ್. ಏನು ಗೊತ್ತಾ, ಆ ಕಡೆ ಸಾಯಲೂಬಾರ್ದು, ಈ ಕಡೆ ಬದುಕಲೂಬಾರ್ದು, ಆ ರೇಂಜಿಗೆ ಮಾನಸಿಕವಾಗಿ ಹಿಂಸೆಗಳನ್ನ ಕೊಡ್ತಾನೆ. ಅದು ಯಾವ್ಯಾವ ಥರ ಕೊಡ್ತಾನೆ ಅಂದರೆ ಹೇಳೋಕ್ಕೆ ಆಗಲ್ಲ. ಆ ಒಂದೊಂದು ನೋವು ಅವ್ರಿಗೆ ಪ್ರಾಣ ಹೋಗೋ ಥರ ನೋವಾಗ್ತಾ ಇರುತ್ತೆ. ಆ ಥರ ನೋವನ್ನ ಕೊಡ್ತಾ ಇರ್ತಾನೆ. ಅದೇ ಕರ್ಮ. ಅಂದ್ಕೊಂಬಿಟ್ಟಿರ್ತಾರೆ ಸತ್ತೋಗ್ತಾರೆ ಕರ್ಮ, ದೊಡ್ಡದೇನೋ ಕಾಯಿಲೆ ಬರ್ತದೆ ಕರ್ಮ, ಅದೆಲ್ಲ ಕರ್ಮ. ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾನೆ ನೋಡಿರಿ ದೇವರು, ಅದೇ ಕರ್ಮ. ಅದನ್ನು ಅವ್ರು ಅನುಭವಿಸ್ಬೇಕು. ಆವಾಗ ಅವ್ರಿಗೆ ಕೂತಾಗ ಕಣ್ಣೀರು ಹಾಕ್ಬೇಕು. ಯಾವ ಹೆಣ್ಮಗಳ್ತೋ ಕಣ್ಣೀರು ಹಾಕ್ಸಿದೆ, ಯಾವ ಮನೆ ಹಾಳು ಮಾಡಿದೆ, ಯಾವ ಮನೆ ಸಂಸಾರನ ಹೊಡೆದಿದೆ, ಯಾವ ಸಂಸಾರನ ನಾನು ಇಲ್ಲೇ ಸಲ್ಲದನ್ನೆಲ್ಲ ಹೇಳಿ ಆ ಸಂಸಾರ ಬಿರುಕು ತಾಯಿ ಮಕ್ಕಳನ್ನ ದೂರ ಮಾಡಿದ್ದೆ, ಗಂಡ ಹೆಂಡ್ತಿನ ದೂರ ಮಾಡಿದ್ದೆ, ಆ ಹೆಣ್ಣಿಗೆ ಅನ್ಬಾರ್ದೆಲ್ಲ ಅಂದಿದ್ದೆ ನಾನು ಅಂತ ಆವಾಗ ಗೊತ್ತಾಗೋದು ಅವ್ರಿಗೆ. ಅವಾಗ ಹೇಳಿ ಆ ಮಾನಸಿಕ ವೇದನೆ ಇದೆಯಲ್ಲ, ನೋವಿದೆಯಲ್ಲ ದೇವ್ರು ಕೊಡುವಂಥದ್ದು, ಅದೇ ಅವ್ರನ್ನ ಹಾಳು ಮಾಡೋದು, ಅದೇ ಕರ್ಮ. ನಾವು ಅನ್ಕೊತೀವಿ, ಕೆಲವ್ರು ಅನ್ಕೋತಾರೆ ಅವನಿಗೆ ಸ್ಲೋ ಕೊಡಿತು, ಕೈ ಆಕ್ಸಿಡೆಂಟ್ ಆಯಿತು, ಆಮೇಲೆ ಅವನಿಗೆ ಅವ್ರು ಬಿಟ್ಟೋದ್ರು, ಆಸ್ತಿ ಕಳ್ಕೊಂಡ, ಅದೆಲ್ಲ ಕರ್ಮ. ಅದೆಲ್ಲ ಅವ್ರವ್ರು ಮಾಡಿದ್ದು. ಯಾರಿಗೆ ಅನ್ಯಾಯ ಮಾಡಿರ್ತಾರೆ ನೋಡ್ರಿ, ಅನ್ಯಾಯ ಮಾಡಿರ್ತಾರಲ್ಲ ಅದನ್ನು ದೇವ್ರು ಇನ್ನೊಂದು ರೂಪದಲ್ಲಿ ಕೊಡ್ತಾ ಇರ್ತಾನೆ.
ಇನ್ನೊಂದು ರೂಪದಲ್ಲಿ ಮಾನಸಿಕವಾಗಿ ಕುಗ್ಗುತ್ತಾರೆ ನೋಡ್ರಿ ಮನುಷ್ಯ, ಅದೇ ಅವರಿಗೆ ಕರ್ಮ. ನಾನು ತುಂಬ ಜನ ನೋಡಿದ್ದೀನಿ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಎಷ್ಟು ಜನ ಆಟ ಆಡಿದ್ರು, ನನ್ನ ಯಾವ್ಯಾವ ಥರ ಏನೇನು ಥರ ಮಾತಾಡಿದ್ರು, ನಾನು ಅವತ್ತು ದೇವ್ರ ಹೆಸ್ರು ಒಂದೇ ಬಿಟ್ಟಿದ್ದು ಫ್ರೆಂಡ್ಸ್. ನಾನು ಹೇಳಬೇಕು ಅಂತಂದರೆ, ಭಗವಂತ ಒಳ್ಳೆಯದು ಕೆಟ್ಟದು ಎಲ್ಲ ನೀನೇ ನೋಡ್ಕೊ, ನನಗೆ ಯಾರು ಹಿಂದೆ ಮುಂದೆ ಮಾತಾಡ್ತಾರೋ, ನನ್ನೇನು ಅಳಗಾಡುತ್ತಾರೋ ಅದೆಲ್ಲ ನಿನ್ನ ಪಾದಕ್ಕೆ ಸರ್ಪಣ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ದೇವ್ರಿಗೆ 2 ಗಂಧ ಕಜ್ಜಿ ಅಷ್ಟಿದೆ ಅಷ್ಟೇ ಕುತ್ಕೊಂಡು ದೇವ್ರ ಮುಂದೆ ಹತ್ಬಿಟ್ಟೆ, ನಿನ್ನೆಲ್ಲ ನೀನೇ ನೋಡ್ಕೊ ಅಂತ. ಇವಾಗ ಇಂಚು ಅವ್ರು ಅನುಭವಿಸ್ತಾ ಇದ್ದಾರೆ. ಅದನ್ನೇ ನಾವು ನೋಡಬೇಕಾಗಿರೋದು. ನಾವು ನೋಡಬೇಕಾಗಿದ್ದೇನೆ ಹೇಳಿ ನಮ್ಮ ಕಣ್ಣು ಮುಂದೆ ಅವೆಲ್ಲ ನೋಡಬೇಕು. ಅದು ಭಗವಂತ ಬೇಗ ಕೊಟ್ಬಿಡ್ತಾನೆ, ಜಾಸ್ತಿ ದಿನ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ. ಯಾಕಂದರೆ ಒಂದು ನೊಂದ ಹೆಣ್ಣಿನ ಶಾಪ ಅನ್ನೋದು ಇದೆಯಲ್ಲ ನೋಡ್ರಿ, ಒಂದು ಫ್ಯಾಮಿಲಿ ಆಗಲಿ, ಆ ಫ್ಯಾಮಿಲಿ ಒಳಗೆ ಇಲ್ಲ ಸಲ್ಲದನ್ನ ಒಂದು ತುಂಬಿರ್ತಾರಲ್ಲ, ಆ ಮನೆ ಒಳಗೆ ಕೂತ್ಕೊಂಡು ಹೆಣ್ಣಾಗಲಿ ಗಂಡ ಆಗಲಿ, ಒಂದು ವಯಸ್ಕರವಾಗಿರೋವರಾಗಲಿ, ಮಧ್ಯಮ ವರ್ಗದವರಾಗಿರಲಿ, ಮುದುಕರಾಗಿರಲಿ, ಒಂದು ಮಕ್ಕಳೇ ಆಗಿರಲಿ, ಗೊತ್ತಿಲ್ಲಂತೆ ಯಾವ ಟೈಮಲ್ಲಿ ಹತ್ತಿರ್ತಾರೋ ಆ ಕಣ್ಣೀರಿನ ಶಾಪ ಅವ್ರಿಗೆ ಕೊಡ್ತಾ ಇರ್ತಾನೆ. ಯಾಕಂದರೆ ಆ ಭಗವಂತನಿಗೂ ಗೊತ್ತು ಆ ಮನೇಲಿ ಏನೋ ಒಂದು ಸಮಸ್ಯೆ ಇಲ್ಲ ಸಲ್ಲಂತೆ ಅವರ ಮರ್ಯಾದೆನ ತೆಗೆದಿದ್ದಾರೆ, ಅದಕ್ಕೆ ನಾನು ರಿಟರ್ನ್ ಕೊಡಬೇಕು ಅಂತ ಕೊಡ್ತಾನೆ ಭಗವಂತ. ಆದರೆ ಅದೆಲ್ಲ ನಾವು ಇದ್ದಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ ಭಗವಂತ. ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅಂತಲೇ ಗೊತ್ತಿಲ್ಲ, ಸ್ಟಾರ್ಟ್ ಮಾಡ್ಕೊಳ್ತಾನೆ. ಯಾಕಂದರೆ ಶನಿ ಪರಮಾತ್ಮ ಯಾವ ಟೈಮಲ್ಲಿ ನಮ್ಗೆ ಹೆಗಲೇ ಇರ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಅವ್ರಿಗೆ. ಆ ಟೈಮಲ್ಲಿ ಹೆಗಲೇ ಇರಿದ್ರೆ ನಾವು ಮುಗೀತು, ಆ ಥರ ಭಗವಂತ ಕೊಡ್ತಾನೆ. ಆದರೆ ನಾವು ಎಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸ್ತಾರೆ ನೋಡ್ರಿ, ಅದೇ ತಾಳ್ಮೆ. ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗ್ಬಾರ್ದು, ಸಾಧ್ಯ ಆದರೆ ಒಳ್ಳೇದು ಮಾಡೋಣ, ಹಾಗಲ್ವಾ. ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಯಾಕಂದರೆ ನಾವು ಮಾಡಿದ್ದು ನಮ್ಮ ಮಕ್ಳಿಗಂತೆ, ನಾವು ಇನ್ನೊಬ್ರು ಕೆಟ್ಟದ್ದು ಮಾಡಿದ್ರೆ ನಮ್ಮ ಮಕ್ಳಿಗಂತೆ. ಈಗ ಮಕ್ಳಿಗಲ್ಲ, ಅವರೇ ಅನುಭವಿಸ್ತಾರೆ, ಅದು ಕಣ್ಣೆದ್ರಿಗೆ ಅನುಭವಿಸ್ತಾರೆ. ದಯವಿಟ್ಟು ಯಾರಿಗೂ ಕೆಟ್ಟದ್ದು ಬಯಸೋಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಒಳ್ಳೇದು ಮಾಡಿ, ಒಳ್ಳೇದನ್ನ ಆಶೀರ್ವಾದ ಮಾಡಿ. ಭಗವಂತನ ಹತ್ರ ನೀವು ಇನ್ನೊಬ್ರಿಗೆ ಒಳ್ಳೇದಂತ ಕೇಳ್ಕೊಳಕ್ಕೆ ಹೋಗಿದ್ರು, ನಮಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋ ಬುದ್ಧಿ ಕೊಡಬೇಡ ಅಂತ ಕೇಳ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.